ಪ್ರಯತ್ನ ಮಾಡೋದು ಸೂಲಗ್ಯಾರನ್ನ ನಿಲ್ತಾರ. ನನಗೆ ವಿಚಿತ್ರ ಅನಿಸ್ತಾ ಇದೆ. ನಿನ್ನೆ ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡೋದು ಅನ್ಸುತ್ತೆ. ನಿನ್ನೆ ಯಾವ ಪ್ರೋಟೋಕಾಲ್ ಬಗ್ಗೆ ಮಾತಾಡೋದು, ಯಾವ ಪ್ರೋಟೋಕಾಲ್ ಬಗ್ಗೆ ಮಾತಾಡಿದ್ರು. ಮೊನ್ನೆ ಹೋಗಿ 27 ಕೋಟಿ ರೂಪಾಯಿ ಯಾವ್ದೋ ಒಂದು ಸರ್ವಿಸ್ ರೋಡ್ ಅನ್ನ ಉದ್ಘಾಟನೆ ಮಾಡಿದ್ರು. ಒಂದು ಆಫೀಸರ್ ಇಲ್ಲ, 57 ಕೋಟಿ ಯಾವ್ದೋ ಸರ್ವಿಸ್ ರೋಡ್ ಕೇಂದ್ರ ಸರ್ಕಾರದಿಂದ ಕೊಟ್ಟಿದಾರಂತೆ. ಬಿಜೆಪಿ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಪರ್ಮಿಷನ್ ಇಲ್ಲ, ಅವ್ರ ಆಫೀಷಿಯಲ್ಸ್ ಇಂದಾನೇ ಪರ್ಮಿಷನ್ ಇಲ್ಲ. ತೋರ್ಸ್ಬಿಡ್ಲಿ ಈ ಪರ್ಮಿಷನ್ ಕೊಟ್ಟಿದೀವಿ ನಾವು ಮಾಡ್ಲಿಕ್ಕೆ ಅಂತ. ಪ್ರೋಟೋಕಾಲ್ ಇಲ್ಲ. ಅವರೇ 4 ಜನ ಪದಾಧಿಕಾರಿಗಳು ಹೋಗ್ಬಿಟ್ಟು ಮಾಡಿದ್ದಾರೆ. ಒಂದು ಫೋಟೋ ತೋರಿಸ್ಬಿಡಿ ಯಾವ್ದಾದ್ರು ಅಧಿಕಾರಿ ಇರೋದಾದ್ರೆ. ಅವ್ರು ಮತ್ತೆ ಲಾ ಅಂಡ್ ಆರ್ಡರ್ ಬಗ್ಗೆ ಮಾತಾಡ್ತಾ ಇದ್ರು. 13 ಕೊಲೆ ಆಗಿದೆ. ಬಹುಶಃ ಅವರಿಗೆ ಓದಕ್ ಪುರ್ಸೋತಿಲ್ಲ. ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡ್ಲಿ. ಇದೇ ಟೈಮ್ ನಲ್ಲಿ ಹಿಂದಿನ ಸಾರಿ 28 ಮರ್ಡರ್ ಆಗಿದೆ. ಆಮೇಲೆ ಇಲ್ಲಿ 13 ಮರ್ಡರ್ ಇವ್ರ ಬಗ್ಗೆ ಚರ್ಚೆ ಮಾಡ್ತಾ ಇದಾರಲ್ಲ, ಎಲ್ಲದರಲ್ಲೂ ಕೂಡ ಮೋಸ್ಟ್ ಆಫ್ ಇಟ್ ಬಹುತೇಕ ಮರ್ಡರ್ಗಳು ಏನಾಗಿವೆ ಅವರ ಸೇರ್ತಾರ, ಅವರೇ ಮಾಡಿರೋದು. ಇದರಲ್ಲಿ ಲಾ ಅಂಡ್ ಆರ್ಡರ್ ಕೊಲಾಪ್ಸ್ ಹೇಗಾಗ್ತದೆ? ಈಗ ಜೇವರ್ಗಿನಲ್ಲಿ ನಡೆದಂತ ಘಟನೆ, ಯಾರಪ್ಪ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಗಾಡಿ ಹಚ್ಚಿದ್ದು? ಬಿಜೆಪಿ ಕಾರ್ಯಕರ್ತ ಅಲ್ಲ. ಮೊನ್ನೆ ಆದಂತ ಘಟನೆ ಯಾರಪ್ಪ ಮಾಡಿದ್ದು? ಬಿಜೆಪಿ ಕಾರ್ಯಕರ್ತ ಅಲ್ಲ. ಅಂದ್ರೆ ಇವ್ರು ಏನಂತಾರೆ, ಅವರಿಗೆ ಲಾ ಅಂಡ್ ಆರ್ಡರ್ ಕೊಲಾಪ್ಸ್ ಅಂದ್ರೆ ಏನಂತ ಗೊತ್ತಿಲ್ಲ. ವಾಟ್ ಈಸ್ ಲಾ ಅಂಡ್ ಆರ್ಡರ್ ಕೊಲಾಪ್ಸ್ ಅಂದ್ರೆ ಗುಜರಾತ್ ನಲ್ಲಿ ನಡೀತಾ ಇದೆ ಅಲ್ಲ, ದಟ್ ಈಸ್ ಕಾಲ್ಡ್ ಲಾ ಅಂಡ್ ಆರ್ಡರ್ ಕೊಲಾಪ್ಸ್. ಫಾರ್ ದ ಕೈಂಡ್ ಇನ್ಫಾರ್ಮೇಶನ್ ಆಫ್ ಮಿಸ್ಟರ್ ಉಮೇಶ್ ಜಾಧವ್, ನೀವೇನ್ ಗುಜರಾತ್ ಮಾಡಲು ಪ್ರಧಾನಮಂತ್ರಿ ಮೋದಿ ಅಂತಿರಲ್ಲ, ಗುಜರಾತ್ ನಲ್ಲಿ ಹೋದ ವರ್ಷ 2709 ರೇಪ್ ಕೇಸ್ ಆಗಿದೆ. 36 ಗ್ಯಾಂಗ್ ರೇಪ್ ಆಗಿದೆ. ಅಂದ್ರೆ ಪ್ರತಿದಿನ 6 ಮಹಿಳೆಯರು ಅತ್ಯಾಚಾರಕ್ಕೆ ಒಳಗಾಗ್ತಾ ಇದ್ದಾರೆ ನಿಮ್ಮ ಗುಜರಾತ್ ಮಾಡಲ್ ಆಫ್ ಡೆವಲಪ್ಮೆಂಟ್ ನಲ್ಲಿ. ದಟ್ ಈಸ್ ಕಾಲ್ಡ್ ಲಾ ಅಂಡ್ ಆರ್ಡರ್ ಕೊಲಾಪ್ಸ್. ಉತ್ತರ ಪ್ರದೇಶ ನಲ್ಲಿ ಹತ್ರಾಸ್ ಇದೆಲ್ಲ, ದಟ್ ಈಸ್ ಕಾಲ್ಡ್ ಲಾ ಅಂಡ್ ಆರ್ಡರ್ ಕೊಲಾಪ್ಸ್. ಮಧ್ಯಪ್ರದೇಶದಲ್ಲಿ SC ST ಏನ್ ಅತ್ಯಾಚಾರ ಅತಿ ಹೆಚ್ಚಿದೆ ಅಲ್ಲ, ಇದು ನನ್ನ ಡೇಟಾ ಅಲ್ಲ, ಕೇಂದ್ರ ಸರ್ಕಾರ ಡೇಟಾ. ದಟ್ ಈಸ್ ಕಾಲ್ಡ್ ಲಾ ಅಂಡ್ ಆರ್ಡರ್ ಕೊಲಾಪ್ಸ್. ಇಲ್ಲಲ್ಲ, ಜೇವರ್ಗಿನಲ್ಲಿ ನಿಮ್ಮವರೇ ಉಸಿರು ಕೊಡದೆ ಸಿಕ್ಕಾಕೊಂಡು ನಮ್ಮ ಸರ್ಕಾರಿ ನೌಕರರ ಮೇಲೆ ದಾಳಿ ಮಾಡಿದ್ರು, ಸಾಯಿಸ್ಬಿಟ್ರು. ಇಲ್ಲಿ ಮೊನ್ನೆ ಕೂಡ ಅದೇ ಮಾಡಿದ್ರು. ನಿಮ್ಗೆ ಹೋದ ಬಾರಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನಿಮ್ಗೆ ಅನ್ಸುತ್ತಾ ಸರ್ ಆಡಳಿತ ಕುಸಿದೋಗಿದೆ ಅಂತ? ಇಲ್ಲಿ ಸುಧಾರಣೆ ಆಗಿದೆ, ಪ್ರಾಮಾಣಿಕವಾಗಿ ಹೇಳ್ರಿ. ನೀವು ನಾಗರಿಕರು, ಹಿಂದಿನ ಆಡಳಿತ ಹೇಗಿತ್ತು, ಇವಾಗಿನ ಆಡಳಿತ ಹೇಗಿತ್ತು? ನೀವು ಮತದಾರರು, ನೀವು ನಾಗರಿಕರು, ನೀವು ಮಾಧ್ಯಮದ ಮಿತ್ರರು. ನಾನು ಹೇಳ್ತೀನಂತ ಅಲ್ಲ, ನೀವೇ ಹೇಳಿ. ಲಾ ಅಂಡ್ ಆರ್ಡರ್ ಆಡಳಿತ ಸುಧಾರಣೆ ಆಗಿಲ್ವಾ? ಯಾವಾಗ್ರಿ ಇಲ್ಲಿ ಬಂದು ಜಿಲ್ಲಾ ಉಸ್ತುವಾರಿ ಸಚಿವರು ಇಂಥ ಕಾರ್ಯಕ್ರಮಗಳು ಮಾಡಿದ್ರು? ಯಾವಾಗ ಹೋಗಿ KVK ವಿಸಿಟ್ ಮಾಡಿದ್ರು? ಯಾವಾಗ ಹೋಗಿ ತಾಲೂಕ್ ಕಚೇರಿಗಳು ಭೇಟಿಯಾಗಿದ್ರು? ಅದ್ರ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ ಅಲ್ಲ. ಇವಾಗ ಮೊನ್ನೆ ಆಳಂದ ದರ್ಗಾದು ಇಶ್ಯೂ ಇತ್ತು, ತಮ್ಗೆ ಗೊತ್ತಿದೆ ಅಲ್ಲ. ಹೋದ ವರ್ಷ ಏನಾಗಿತ್ತು? ದಟ್ ವಾಸ್ ಲಾ ಅಂಡ್ ಆರ್ಡರ್ ಕೊಲಾಪ್ಸ್. ಹೋದ ವರ್ಷ ಹೋಗಿ SP ಗಾಡಿ, IG ಗಾಡಿ ಜಖಮ್ ಆಗಿತ್ತಲ್ಲ, ದಟ್ ಈಸ್ ಲಾ ಅಂಡ್ ಆರ್ಡರ್ ಕೊಲಾಪ್ಸ್. ಉಮೇಶ್ ಜಾಧವ್, ನಾಟ್ ನಾವು. ಇವತ್ತು ಯಾರಿಗಾರ ಏನಾದ್ರು ತೊಂದರೆ ಆಯ್ತಾ? ಯಾರು ಹೋಗಿ ಕೋರ್ಟ್ ಆರ್ಡರ್ ಪಾಲನೆ ಮಾಡಿದ್ರು, ಹೋಗಿ ಪೂಜೆ, ಎರಡು ಕಡೆ ಪೂಜೆ ಮಾಡಿದ್ರು. ಕೋರ್ಟ್ ಏನ್ ಹೇಳಿದ್ರು ಅದನ್ನ ನಾವು ಪರಿಪಾಲನೆ ಮಾಡಿದ್ವಿ. ಯಾವುದೇ ರೀತಿಯಾದಂತ ರಾಜಕೀಯ ಮಾಡ್ಲಿಕ್ಕೆ ಹೋಗಿಲ್ಲ, ಯಾವುದೇ ರೀತಿಯಾದಂತ ಅನಾಹುತ ಆಗ್ಲಿಕ್ಕೆ ಬಿಟ್ಟಿಲ್ಲ. ಹೋದ ಬಾರಿ ಆಳಂದಲ್ಲಿ ಎಷ್ಟೆಲ್ಲ ಗಲಾಟೆ ಆಯ್ತಲ್ಲ, ಅವಾಗ ಎಲ್ಲಿದ್ರು ಇವರು? ದಟ್ ಈಸ್ ಕಾಲ್ಡ್ ಲಾ ಅಂಡ್ ಆರ್ಡರ್ ಕೊಲಾಪ್ಸ್. ಲಾ ಅಂಡ್ ಆರ್ಡರ್ ಕೊಲಾಪ್ಸ್ ಏನಕ್ಕೆ ಅಂತಾರೆ ಗೊತ್ತಾ? ಈ ನಿಮ್ಮ ಬಿಜೆಪಿ ಸರ್ಕಾರದವರು ಕುಕ್ಕರ್ ಬ್ಲಾಸ್ಟ್ ಆಯ್ತು ಅಂತಾರಲ್ಲ, ಕುಕ್ಕರ್ ಬ್ಲಾಸ್ಟ್ ಮಾಡಿದ ವ್ಯಕ್ತಿ, ಮಂಗಳೂರಿನ ವ್ಯಕ್ತಿ ಟ್ರೈನಿಂಗ್ ಎಲ್ಲಿ ತಗೊಂಡಿದ್ದ ಗೊತ್ತಾ? ತೀರ್ಥಹಳ್ಳಿನಲ್ಲಿ. ತೀರ್ಥಹಳ್ಳಿ ಯಾರ ಮತಕ್ಷೇತ್ರ? ಅವಾಗಿನ ಹೋಮ್ ಮಿನಿಸ್ಟರಿನ ಮತಕ್ಷೇತ್ರ. ಅವ್ರ ಮನೆ ಹಿಂದೆಗಡೆ ಹೋಗಿ ಒಬ್ಬ ಉಗ್ರವಾದಿ ಟ್ರೈನಿಂಗ್ ತಗೋತಾನೆ. ಅದು ಲಾ ಅಂಡ್ ಆರ್ಡರ್. ನಳಿನ್ ಕುಮಾರ್ ಕಟೀಲ್, ಸುನಿಲ್ ಕುಮಾರ್ ಮತ್ತೆ ಬೇರೆಯವರಿಗೆ ಯಾವ್ದೋ ಒಬ್ಬ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಅಂದ್ಬಿಟ್ಟು ಗಾಡಿ ಹತ್ತಕ್ ಬಿಟ್ಟಿಲ್ಲ, ನೆನಪೋಗ್ಬಿಟ್ಟಿದ್ಯಾ ಅವರಿಗೆ? ದಟ್ ಈಸ್ ಕಾಲ್ಡ್ ಲಾ ಅಂಡ್ ಆರ್ಡರ್ ಕೊಲಾಪ್ಸ್. ಸಿಟ್ಟಿಂಗ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಗೆ ಅವ್ರ ಗಾಡಿ ಹತ್ತಕ್ ಬಿಟ್ಟಿಲ್ಲ ಅಲ್ಲಿ ಮಂಗಳೂರು ಕಡೆ, ದಕ್ಷಿಣ ಕನ್ನಡ ಕಡೆ, ಉತ್ತರ ಕನ್ನಡದಲ್ಲಿ. ಅವಾಗ ಎಲ್ಲ ದಟ್ ಈಸ್ ಲಾ ಅಂಡ್ ಆರ್ಡರ್ ಕೊಲಾಪ್ಸ್. ಅಖಿಲ ಭಾರತ ವಿದ್ಯಾ ಪರಿಷತ್ ABVP ನಿಮ್ ಸ್ಟೂಡೆಂಟ್ ವಿಂಗು ಹೋಗಿ ಅವಾಗಿನ ಬಿಜೆಪಿಯ ಹೋಮ್ ಮಿನಿಸ್ಟರ್ ಆಫೀಸ್ ಮೇಲೆ ದಾಳಿ ಮಾಡಿದ್ರು, ಕಚೇರಿ ನುಗ್ಗಿ ಧ್ವಂಸ ಮಾಡಿದ್ರಲ್ಲ. ಏನಂತ
ಇಲ್ಲಿ ನಮ್ಗೆ ರಕ್ಷಣೆ ಇಲ್ಲ ಅಂದ್ಬಿಟ್ಟು ದಟ್ ಇಸ್ ಲಾ ಅಂಡ್ ಆರ್ಡರ್ ಕೊಲ್ಯಾಪ್ಸ್. ಇದಕ್ಕೆ ಲಾ ಅಂಡ್ ಆರ್ಡರ್ ಕೊಲ್ಯಾಪ್ಸ್ ಅಲ್ಲ. ಇದೇ ನಮ್ ಕಲಬುರ್ಗಿ ಮಾತಾಡ್ಬೇಕಂದ್ರೆ ನಿಮ್ಮ ಇವ್ರ ಕಾಲದಲ್ಲಿ ತಮ್ಗೆ ಎಲ್ಲರಿಗೂ ನೆನಪಿರ್ಬೇಕು, ಹಿಂದಿನ ಕಮಿಷನರ್ಗಳು, ಹಿಂದಿನ ಕೆಲವು ಸರ್ಕಾರಿ ಅಧಿಕಾರಿಗಳು ಯಾರ ಮನೆಗೆ ಹೋಗಿ ಊಟ ಮಾಡ್ತಾ ಇದ್ರು ರೀ? ಯಾರ ಮನೆಗೆ ಹೋಗಿ ಊಟ ಮಾಡ್ತಾ ಇದ್ರು? ರೌಡಿ ಶೀಟರ್ಸ್ ಮನೆಗೆ ಹೋಗಿ ಊಟ ಮಾಡ್ತಾ ಇದ್ರು. ತೋರ್ಸಲ ಫೋಟೋ ನಿಮ್ಮ ಹತ್ರ ಇದೆಯಾ? ದಟ್ ಇಸ್ ಕಾಲ್ಡ್ ಲಾ ಅಂಡ್ ಆರ್ಡರ್ ಕೊಲ್ಯಾಪ್ಸ್. ಅವರ ಚಿತ್ತಾಪುರ್ ಕ್ಯಾಂಡಿಡೇಟ್ ಇದಾರಲ್ಲ ಅಪರಂಜಿ, ಅವನು ಒಂದು ವಿಡಿಯೋ ಬಿಟ್ಟಿದ್ದ ಅಲ್ಲ, ನೆನಪಿದ್ಯಾ? ಒಬ್ಬ ಸರ್ಕಾರಿ ಅಧಿಕಾರಿಗಳ ಮನೆಯವ್ರ ಮೇಲೆ 5 ಲಕ್ಷ ಏನೋ ಡಿಮಾಂಡ್ ಇಟ್ಟಿದ್ರಂತ ವಿಡಿಯೋ ಬಿಟ್ಟಿದ್ನಲ್ಲ. ದಟ್ ಇಸ್ ಲಾ ಅಂಡ್ ಆರ್ಡರ್ ಕೊಲ್ಯಾಪ್ಸ್ ಮಿಸ್ಟರ್ ಜಾಧವ್. ಯಾರು ಹಾಕಿದ್ವಿ ಇವರಿಗೆಲ್ಲರೂ? ನೀವ್ ತಾನೇ ಎಲ್ಲ ನಮ್ಮ ಸಮಾಜದವ್ರು ಹಾಕಿ ತುಂಬಿ ಹಾಕಿದ್ರಲ್ಲ. ಏನಾಯ್ತು ಈಗ? ಅವ್ರು ಯಾರು ಬಾಲ ಬಿಚ್ತಾ ಇಲ್ಲ, ಅದಕ್ಕೆ ಇವ್ರಿಗೆ ತೊಂದ್ರೆ ಅಂತ. ಎಲ್ಲೋದಪ್ಪ ನಿಮ್ಮ ಕಾಣೆನೇ ಆಗಿದ್ದಾನಲ್ಲ, ಅಬ್ಸ್ಕಾಂಡ್ ಆಗ್ಬಿಟ್ಟಿದ್ದಾನಲ್ಲ ನಿಮ್ಮ ಅಪರಂಜಿ. ಎಲ್ಲಿದ್ದಾರೆ? ಅವರೇ ಎಲ್ಲ ಆಕ್ಸಿಡೆಂಟ್ ಮಾಡ್ಕೊಂಡು ಮಾರಣಾಂತಿಕ ಹಲ್ಲೆ ಮಾಡುದು ಅಂತ ಹೇಳಿದ್ರು. ಪ್ರೂವ್ ಆದ ತಕ್ಷಣ ಪಾಪ ಗಾಯಬೇ ಆಗ್ಬಿಟ್ಟೇನೆ. ದಟ್ ಈಸ್ ಇವರಿಗೆಲ್ಲ ನಿಯಂತ್ರಣ ಮಾಡ್ತಾ ಇದೀವಲ್ಲ. ನಮ್ಮ ಕಲಬುರ್ಗಿ ಮಹಿಳೆಯರು ಸುರಕ್ಷಿತವಾಗಿ ಓಡಾಡ್ಬೇಕು ನಮ್ಮ ನಗರದಲ್ಲಿ, ಪಟ್ಟಣದಲ್ಲಿ, ಹಳ್ಳಿಗಳಲ್ಲಿ. ಅದಕ್ಕೆ ಇವರಿಗೆಲ್ಲರಿಗೂ ನಾವು ನಿಯಂತ್ರಣಕ್ಕೆ ತರ್ತಾ ಇದೀವಿ. ನಿಮ್ಗೆ ಅದರಿಂದ ಪ್ರಾಬ್ಲಮ್? ಯಾರು ಕೇಸ್ ಇರ್ತದೆ, ಯಾರು ಗುಂಡಾ ಆಕ್ಟ್ ನಲ್ಲಿ ಇದಾರೆ, ಯಾರು ಹಿಂದಿನ ಕೇಸ್ಗಳೆಲ್ಲ ನಲ್ಲಿ ಸಾಬೀತಾಗಿದೆ, ಅವರಿಗೆಲ್ಲ ನಿಯಂತ್ರಣ ಮಾಡಿದ್ರೆ ನಿಮ್ಗೇನ್ರಿ ಬ್ಯಾನಿ? ಅವರೆಲ್ಲರೂ ಬಿಜೆಪಿ ಕಾರ್ಯಕರ್ತರ. ಬಿಜೆಪಿ ಕಾರ್ಯಕರ್ತರಿದ್ರೆ ನೀವು ಕಚೇರಿನಲ್ಲಿ ಇಟ್ಕೊಂಡ್ರೆ ತಾವು ಮನೆಯಲ್ಲಿ ಇಟ್ಕೊಳ್ರಿ. ಅವರಿಗೆ ಸಮಾಜದಲ್ಲಿ ನಾವು ಬಿಡೋದಿಲ್ಲ. ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನ ಉದ್ಘಾಟನೆ ಮಾಡಿ ಬಂದಿದ್ದಾರೆ. ಅದ್ರ ಟಾಪ್ ಸ್ಪೀಡು 180 ಕಿಲೋಮೀಟರ್ಸ್ ಇರಬೇಕಾಗಿತ್ತು, ಆವರೇಜ್ ಸ್ಪೀಡು 130. ಎಲ್ಲಿದೆ ಅದು? ಏನ್ ಮಾಡ್ತಾ ಇದ್ರಿ? ರೈಲ್ವೆ ಡಿವಿಷನ್ ಬಂದಿದ್ರೆ ಎಷ್ಟು ನಮ್ಮ ಭಾಗದ ಜನರಿಗೆ, ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗ್ಬೋದಾಗಿತ್ತು, ಎಷ್ಟು ಜನರಿಗೆ ಅನುಕೂಲ ಆಗ್ತಾ ಇತ್ತು. ಇದು ಒಂದು ರೈಲ್ವೆ ಡಿವಿಷನ್ ಆಗ್ಬಿಟ್ಟಿದ್ರೆ ಹಬ್ ಆಗ್ತಾ ಇತ್ತು. ಕೇಂದ್ರ ಏನೋ ಇದು ಫ್ರೈಟ್ ಹಬ್, ಕಾರ್ಗೋ ಹಬ್, ನೌಕರಿಗಳು ಸಿಗ್ತಾ ಇದ್ವು. ಅದು ಇದು ಬಿಟ್ಟು ಯಾವ್ದೋ ಒಂದು ರೈಲ್ ಚಾಲನೆ ಮಾಡೋದಂತ ಅದಕ್ಕೆ ಇದ್ರು ಹೋಗಿ ಇದು ಮಾಡೋದು. 1000 ರೂಪಾಯಿ ಕೊಟ್ಟಿರೋದು ನಮ್ ಗೋಲ್ ಬಜೆಟ್ ನಲ್ಲಿ ರೈಲ್ವೆ ಡಿವಿಷನ್ಗೆ. ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಕಳ್ಕೊಂಡ್ವಿ. 22,000 ಎಕರೆ. ಎಷ್ಟು? ಇಲ್ಲೆಲ್ಲ ಮಹಿಳೆಯರಿದ್ರು, ನಿಮ್ಗೆ ಗೊತ್ತಿದೆಯೋ ಅಲ್ಲೋ? 22,000 ಎಕರೆ ಖರ್ಗೆ ಸಾಹೇಬ್ ಇದ್ದಾಗ ನಾವು ಅಲ್ಲಿ ಮೀಸಲಿಟ್ಟು ಅದನ್ನ ನಾವು ಪ್ರಪೋಸಲ್ ಕಳಿಸಿದ್ವಿ ಕೇಂದ್ರ ಸರ್ಕಾರಕ್ಕೆ. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ಬೇಕು, ನಮ್ಮ ಯುವಕರಿಗೆ ನೌಕರಿ ಸಿಗ್ಬೋದು ಅಂತ. ಇವತ್ತೆಲ್ಲರೂ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್, ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಹೇಗೆ ಹೋಯ್ತು ವಾಪಸ್ಸು? ಟೆಕ್ಸ್ಟೈಲ್ ಪಾರ್ಕ್ ಹೇಗೆ ಕ್ಯಾನ್ಸಲ್ ಆಯ್ತು? ಏನ್ ನಡೆಸಿ? ಯಾರಿಗೆ ಮಾತಾಡ್ತಾ ಇದ್ದೀರಾ? ಏನ್ ಮಾತಾಡ್ತಾ ಇದ್ದೀರಾ? ಕಲಬುರಗಿ ಜನರಿಗೆ ಉತ್ತರ ಕೊಡಿ. ಅವರಿಗೆ ನಾನು ಬಿಜೆಪಿ ಅವರಿಗೆ ಮತ್ತೆ ಸ್ಥಳೀಯ ಬಿಜೆಪಿ ಮುಖಂಡರಿಗೆ ನಾನು ಅವರ ಮನೆ ದೇವರು. ನನ್ನ ಹೆಸರು ಜಪಿಸಿಲ್ಲ ಅಂದ್ರೆ ಅವರಿಗೆ ಜೀರ್ಣ ಆಗೋದಿಲ್ಲ, ರಾತ್ರಿ ನಿದ್ದೆ ಬರೋದಿಲ್ಲ. 10 ಸರಿ ದಿನಕ್ಕೆ 10 ಸರಿ ನಿಮ್ಮ ಅಶೋಕ್ ಅವರಿಂದ ಹಿಡ್ಕೊಂಡು ಇಲ್ಲಿ ನಿಮ್ಮ ಉಮೇಶ್ ಜಾಧವ್ ತನಕ ನನ್ನ ಹೆಸರು ಹೇಳಲೇಬೇಕು. ಯಾಕಂದ್ರೆ ಅವರಿಗೂ ಅಸ್ತಿತ್ವ ಉಳಿಸ್ಕೋಬೇಕಲ್ಲ. ಆದ್ರೆ ಪ್ಲೀಸ್ ಸ್ವಲ್ಪ ಫ್ಯಾಕ್ಟ್ಸ್ ಅನ್ನ ಮಾತಾಡೋದ್ ಕಲಿ. ಲೆಟ್ಸ್ ಡಿಸ್ಕಸ್ ಆನ್ ಫ್ಯಾಕ್ಟ್ಸ್, ನೋ ಪ್ರಾಬ್ಲಮ್. ಅವರಿಗೆ ತಲೆ ಕೆಟ್ಟಿದೆ, ಮಾನಸಿಕ ಸಂತುಲನೆ ಇಲ್ಲ ಅವರಿಗೆ. ಅವ್ರ ಸ್ವಂತ ಪಕ್ಷದವ್ರು ಅಟ್ಲೀಸ್ಟ್ ಈ ಸರಿ ಬಾಯ್ ಬಿಟ್ಟಾರ. ಮುಂದಿನ 2 ಸರಿ ಹೇಳಿದಾಗ ಬಿಜೆಪಿ ಅವ್ರು ಏನು ಹೇಳೇ ಇಲ್ಲ. ಇದಕ್ಕೆ ಉತ್ತರ ನಾನಲ್ಲ, ಅಶೋಕ್ ಅವ್ರು ಕೊಡ್ಬೇಕು, ವಿಜೇಂದ್ರ ಅವ್ರು ಕೊಡ್ಬೇಕು. ಅವ್ರ ಪಕ್ಷದಲ್ಲಿ ಪದೇ ಪದೇ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ, ಸಂವಿಧಾನವನ್ನ ನಾವು ಏನೋ ನಿರ್ಣಾಮ ಮಾಡ್ತೀವಿ ಅಂತ ಮಾತುಗಳು ಯಾಕೆ ಬರ್ತಾ ಇದೆ ಅವ್ರ ಹತ್ರ? ಏನ್ ಹಿಂದೆ 10 ವರ್ಷದಲ್ಲಿ ಇರ್ಲಾರ್ದಂತ ಅಮೆಂಡ್ಮೆಂಟ್ ಮತ್ತೆ ತರ್ತಾರ್ರಿ? ಏನ್ ಬೇಕು? ಏನ್ ಅವ್ರ ಉದ್ದೇಶ ಏನಿದೆ? ಈಗಾಗಲೇ ಚೀಫ್ ಎಲೆಕ್ಷನ್ ಕಮಿಷನರ್ ಬದಲಾವಣೆ ಮಾಡಿದ್ದಾರೆ. ರಿಸೈನ್ ಅಂತೂ ಮಾಡಿದ್ದಾರೆ. ಅವ್ರು ಆಯ್ಕೆ ಮಾಡ್ಬೇಕಾದ್ರೆ ಈಗ ಇನ್ನ ಇಬ್ರು ಸೇರ್ಸ್ಕೊಂಡಿದ್ದಾರಲ್ಲ. ಯಾಕೆ? ಮುಂಚೆ ಯಾರಿದ್ರು? ಲೀಡರ್ ಆಫ್ ಅಪೋಸಿಷನ್, ಪ್ರಧಾನ ಮಂತ್ರಿ, ಸುಪ್ರೀಂ ಕೋರ್ಟ್ ಜಡ್ಜ್.
ಅದಕ್ಕೆ ಇನ್ನೂ ಒಬ್ರು ಸೇರಿಸ್ಕೊಡೋದೇನಾಗತ್ತೆ ಇತ್ತು ಮಿನಿಸ್ಟರ್ ಇವ್ರು ಹೇಳ್ದಂಗೆ ಕೇಳಕ್ಕೆ. ಸೊ ಮೆಜಾರಿಟಿ ಇವ್ರು ಯಾರು ಹೇಳ್ತಾರೆ, ಇವ್ರು ಏನಾದ್ರು ನಿಮ್ಮ ಹೆಸರು ಹೇಳಿದ್ರೆ ನಿಮ್ಮ ಹೆಸರು ಹಾಕ್ಬೇಕು ಅಂತ. ಬಾಡಿಗೆ ಭಾಷಣ, ಒಂದ್ ನಿಮಿಷ, ಸಿಕ್ಕಾಪಟ್ಟೆ ಕೆಲಸ ಇದೆ. ಬಾಡಿಗೆ ಭಾಷಣಕಾರರ ಬಗ್ಗೆ ಯೋಚನೆ ಅದು ನನಗೆ ಇಲ್ಲ. ಒಂದೇದು ಯಾವ್ದೋ ಸಂಘಟನೆ, ಕೆಲವು ಸಂಘಟನೆ ಹೋಗಿ ರೆಕ್ವಿಸಿಷನ್ ಕೊಟ್ಟಿದ್ದಕ್ಕೆ ಮಾಡಿರ್ಬೋದು, ಆಯ್ತಾ. ಆಮೇಲೆ ನನ್ಗೆ ಇಲ್ಲ ಇದೆಲ್ಲ ಬಿಟ್ಟು 10 ಯಾಕ್ರಿ ಯೋಚನೆ. ಆಮೇಲೆ ಸಂವಿಧಾನದಲ್ಲಿ ಇದ್ರೆ ಸಂವಿಧಾನದ ಪ್ರಕಾರ ನಡ್ಕೊಂಡ ಕೇಳಿ, ಯಾರೇ ಇರ್ಬೋದು, ಅವನಿರ್ಬೋದು, ನಾನಿರ್ಬೋದು. ಅದಕ್ಕೆ ನಾವು ಅವ್ರಿಗೆ ಬಿಟ್ಟಿಲ್ಲ ಅವ್ರಿಗೆ ಬಿಟ್ಟಿಲ್ಲ, ಯಾರೇ ಅವರೆಲ್ಲ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆದ್ದಾರೆ ಅಲ್ಲಿ. ಪ್ಲೀಸ್ ಡೋಂಟ್ ವೇಸ್ಟ್ ಯೋರ್ ಟೈಮ್ ಅಂಡ್ ಮೈಂಡ್. 16ನೇ ತಾರೀಕು ನರೇಂದ್ರ ಮೋದಿ ಕಲಬುರಗಿ ಬರ್ತಾ ಇದಾರೆ ಪ್ರಧಾನಿ ಅವರು. ಅವ್ರು ಈಗಾಗಲೇ ಚುನಾವಣಾ ಸಿದ್ಧತೆಗಳನ್ನ ಬಹಳ ಭರ್ಜರಿಯಾಗಿ ಮಾಡ್ಕೊತಾ ಇದಾರೆ. ತಮ್ಮ ಪಕ್ಷದ ಇನ್ನು ಕ್ಯಾಂಡಿಡೇಟ್ ಯಾರು ಅಂತಾನೆ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಚಿನ್ನದ ಮೇಲೆ ಗೆಲ್ತೀವಿ ಸಾಕು ನಮ್ಗೆ. ನೀವ್ ಯಾರಿಗೆ ವೋಟ್ ಮಾಡ್ತೀರಿ? ನೀವು ಪ್ರಗತಿ ಪರವಾಗಿ ವೋಟ್ ಮಾಡ್ತೀರಲ್ಲ. ಈಗ ಬಿಜೆಪಿ ಟಿಕೆಟ್ ಕಟ್ ಮಾಡೋದಕ್ಕೂ ನಮ್ಗೆ ಏನ್ರಿ ಸಂಬಂಧ? ಅದನ್ನು ಮೈಸೂರು ನೋಡಿ. ಒಂದ್ ನಿಮಿಷ ಕೇಳಿವ್ರೆ, ನನಗೆ ಅವ್ರು ಯಾರು ಟಿಕೆಟ್ ಕೊಡ್ತಾರೆ ಬಿಜೆಪಿ ನಲ್ಲಿ ಯಾರು ಬಿಡ್ತಾರೆ ನನಗೇನ್ರಿ ಸಂಬಂಧ? ಒಂದನೇದು. ಎರಡನೇದು, ಅಂತ ದೇಶದ್ರೋಹಿ ಕೆಲಸ ಮಾಡಿದ್ಮೇಲೆ ಟಿಕೆಟ್ ಕೊಡ್ತಾರಂದ್ರೆ ಅವ್ರ ವಿವೇಚನೆಗೆ ಬಿಟ್ಟಿದ್ದು. ಪಾಸ್ ಅವ್ರು ಕೊಟ್ಟಿದಾರಲ್ಲ, ಪಾಸ್ ಯಾಕೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ತಾಯಿ ಚಾಮುಂಡೇಶ್ವರಿ ಕೇಳಿ ಅಂತ ಹೇಳಿದ್ರೆ ಇನ್ನೇನ್ ಹೇಳ್ಬೇಕು? ಟಿಕೆಟ್ ತಾಯಿ ಚಾಮುಂಡೇಶ್ವರಿ ಕೇಳಿ ಅಂತ ಬಿಜೆಪಿ ಅವ್ರು ಹೇಳ್ತಾರೆ ಅಷ್ಟೇ. ಅದು ನನಗೆ ಸಂಬಂಧ ಏನಕ್ಕೆ? ಅವ್ರು ಹೇಳ್ತಿರೋದು ಸಿದ್ದರಾಮಯ್ಯ ಕುರ್ಚಿ ಗಟ್ಟಿ ಆಗೋಕ್ಕೋಸ್ಕರ ನಾನು ಟಿಕೆಟ್ ಕಟ್ ಮಾಡ್ತಿದ್ದಾರೆ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ. ಯಾರಂತ ಹೇಳ್ಬಿಡ್ಲಲ್ಲ. ಈಗ ಬಿಜೆಪಿ ನಲ್ಲಿ ಮಿಲಾಪಿ ಕುಸ್ತಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇರೋದು? ನಾವಲ್ಲ, ಅವರು. ಅವರಿಗೆ ಕೇಳ್ಬಿಡಿ ಯಾರು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಯಾರು ಇಂತ ಏನು ಪ್ರಗತಿಪರ